ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಶಿವರಾತ್ರಿ ಹಬ್ಬದ ಲಾಗ್ ಮಾಡಲಿಲ್ಲ, ಮಾರನೇ ದಿನದ ಲಾಗ್ ಮಾಡ್ತಿದ್ದೀನಿ. ಅವತ್ತು ನಮ್ಮ ಮನೇಲಿ ಏನು ಅಂದರೆ ಪೂಜೆ ಎಲ್ಲ ಮಾಡಿದ್ವಿ, ಪೂಜೆದೇನು ಮಾಡೋಕ್ಕಾಗಲಿಲ್ಲ ನನಗೆ ವೀಡಿಯೋಸು. ಮಾರನೇ ದಿನ ನಾವು ಪಾರಣೆ ಮಾಡ್ತೀವಲ್ಲ, ಆವಾಗ ಏನೇನು ಮಾಡಿದೆ ನಾನು ಅಡುಗೆ ಅಂಥೇಳಿ ತೋರಿಸ್ತೀನಿ ಈಗ ನಿಮಗೆ. ಫಸ್ಟು ನಾನು ಕಡಲೆಕಾಳು ಉಸ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಕಡಲೆಕಾಳು ಉಸ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಲೋಟ ಕಾಫಿ ಲೋಟದಲ್ಲಿ ಅರ್ಧ ಲೋಟ ಬೇಳೆ ಹಾಕ್ಬಿಟ್ಟು ಬೇಯಿಸಿದ್ದೀನಿ. ಹೋಳಿಗೆ ಮಾಡಿದೆ, ಹೋಳಿಗೆ ಸಾರು ಮಾಡ್ಬೋದು. ನಾನು ಅದನ್ನು ನನ್ನ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ನೋಡದೇ ಇರೋರು ಈಗ ನೋಡಿರಿ. ನಾನು ಡೀಟೇಲಾಗಿ ತೋರಿಸಿಲ್ಲ ಅಂದರೆ ಇದರಲ್ಲಿ. ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಮತ್ತೆ ಇನ್ನೊಂದು ಸಲ ಮಾಡಿದಾಗ ಫುಲ್ಲು ಲಾಗ್ ಮಾಡ್ತೀನಿ. ಈಗ ಕಡಲೆಕಾಳು ಉಸ್ಲಿ ಮಾಡ್ತೀನಿ. ಹಂಗೆ ಗೋಧಿ ನುಚ್ಚಿನ ಪಾಯಸ ಮಾಡಬೇಕಂತೇಳಿ ಗೋಧಿ ನುಚ್ಚು ತರಿಸಿದ್ದೆ. ಕಡಲೆಕಾಳು ಉಸ್ಲಿಗೆ ಏನು ಬೇಕು ಅಂದರೆ ಕಡಲೆಕಾಳು ನೆನಾಕಬೇಕು. ಬಟ್ ನಾನು ನೈಟ್ ನೆನಾಕಿರಲಿಲ್ಲ, ಹಾಗೆ ಹೆಸರುಬೇಳೆ ಕೋಸಂಬರಿಗೂ ನೆನಾಕಿದ್ದೆ. ಎಲ್ಲ ಬೆಳಗ್ಗೆ ನೆನಾಕಿದೆ. ಬಿಸಿನೀರಲ್ಲಿ ನೆನಾಕಿದರೆ ಕಡಲೆಕಾಳು ತುಂಬ ಚೆನ್ನಾಗಿ ನೆಂದಿರುತ್ತೆ. ನೈಟೇ ನೆನಾಕಬೇಕಂತ ಏನಿಲ್ಲ. ಪಕ್ಕದಲ್ಲಿ ಹಂಗೆ ಚಿತ್ರಾನ್ನಕ್ಕೂ ಒಗ್ಗರಣೆ ಹಾಕೋಕ್ಕೆ ಇಟ್ಟಿದ್ದೀನಿ. ಎರಡು ಒಟ್ಟಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಿದ್ದೀನಿ. ಅದಕ್ಕೆ ಈರುಳ್ಳಿ ಏನೂ ಹಾಕೋಂಗಿಲ್ಲ, ಬರೀ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಆಮೇಲೆ ಸಾಸಿವೆ, ಕಡಲೆಕಾಳು, ಉದ್ದಿನಬೇಳೆ, ಕಡಲೆಬೀಜ, ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣು, ಉಪ್ಪು, ಅರಿಶಿನ ಇಷ್ಟಿದ್ರೆ ಸಾಕು. ಬೇಗನೆ ಆಗುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಆ ಒಗ್ಗರಣೆ ಜೊತೆಗೇ ನಾವು ಇದು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಚಿತ್ರಾನ್ನ. ಆ ರೀತಿ ಮಾಡಿ ನೋಡಿರಿ. ನಾನೀಗ ಅದೇ ಮಾಡ್ತಿರೋದು. ಬಟ್ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡೋದು ಮರ್ತುಬಿಟ್ಟೆ. ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಹಾಕ್ಬೋದು ಅಂಥೇಳಿ. ಈಗ ಚಿತ್ರಾನ್ನ ಗೊಜ್ಜಿಗೆ ಆ ಕಡೆ ರೆಡಿ ಆಗ್ತಿದೆ. ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕೋದು ಮರ್ತಿದ್ದೀನಿ. ಎರಡೂ ಸೈಡು ಅಡುಗೆ ಮಾಡ್ತಿದ್ರೆ ಇದೇ ರೀತಿ ಆಗೋದು ಅಂಥೇಳಿ ಗೊತ್ತಾಯಿತು. ನೋಡಿ, ಈಗ ಇದನ್ನು ಆಫ್ ಮಾಡ್ತೀನೋ ಏನೋ, ಆಫ್ ಮಾಡ್ತೀನಿ ಅನಿಸುತ್ತೆ. ಟೆನ್ಷನ್ ಆಗಿತ್ತು ಬೆಳಗ್ಗೆ, ಅಷ್ಟು ಎಲ್ಲ ಒಬ್ಬಳೇ ಮಾಡ್ಕೋಬೇಕಲ್ಲ, ಹಂಗಾಗಿ. ಈ ಕಡೆ ನೋಡಿರಿ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ, ಆಮೇಲೆ ಇನ್ನೇನು ಮಾಮೂಲಿ ಕಡಲೆಕಾಳು ಉಸ್ಲಿಗೆ ಹೆಂಗೆ ಮಾಡ್ತೀವೋ ಅದೇ ರೀತಿ ಎಲ್ರಿಗೂ ಗೊತ್ತಿರುತ್ತೆ ಅದು. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಆಮೇಲೆ ಕಡಲೆಕಾಳು ಹಾಕಿ ಒಂದು ಸ್ವಲ್ಪ ನಾನು ಧನಿಯಾ ಪುಡಿ ಹಾಕ್ತೀನಿ. ಒಂದು 1/2 ಸ್ಪೂನ್ ಧನಿಯಾ ಪುಡಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಹಾಕ್ಬಿಟ್ಟು ಅರಿಶಿನ ಹಾಕಿ ಚೆನ್ನಾಗಿ ಕೈ ಆಡಿಸಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮುಚ್ಚಿಡೋದಷ್ಟೇ. ಆಮೇಲೆ ಇಳಿಸಿದಾಗ ಕಾಯಿ ತುರಿ ಹಾಕಿ ಗೂರಾಡಬೇಕು. ನಾನು ಒಂದೊಂದು ತೋರಿಸ್ಕೊಂಡು ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಹಬ್ಬಗಳಲ್ಲಿ ಆಗೋದೇ ಇಲ್ಲ, ಟೈಮ್ ಆಗಿಬಿಡುತ್ತೆ. ನಾವು ಒಂದು ರೆಸಿಪಿ ಮಾಡಬೇಕು ವಿಡಿಯೋ ತೋರಿಸ್ಕೊಂಡು ಅಂದರೆ ನಾವು ಅರ್ಧ ಗಂಟೆಲಿ ಮಾಡೋ ಒಂದು ಕೆಲಸನ 1 ಗಂಟೆ 1.5 ಅವರ್ ಆಗಿಬಿಡುತ್ತೆ. ಅಷ್ಟು ಲೇಟ್ ಆಗುತ್ತೆ ವಿಡಿಯೋ ಮಾಡ್ಕೊಂಡು ಮಾಡೋದು. ಹಂಗಾಗಿ ನಾನು ಎಲ್ಲ ಡೀಟೇಲಾಗಿ ತೋರಿಸಿಲ್ಲ. ನಾನು ಸುಮ್ಮನೆ ಹಿಂಗೆ ಮಾತಾಡ್ಕೊತಾನೆ ಮಾಡಿದ್ದೀನಿ. ಬಟ್ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಯಾಕೆ ಅಂದರೆ ಅಲ್ಲಿ ನಮ್ಮ ಮನೆ ಹತ್ರನೇ ಇದಿರೋದಲ್ಲ, ಅಡುಗೆ ಮನೆ ಹತ್ರನೇ ಇದು ಬರುತ್ತೆ, ಬಾಲ್ಕನಿ ಬರುತ್ತೆ. ಅಲ್ಲಿ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ, ತುಂಬಾ ಕ್ರೌಡು. ಒಂಥರ ವಾಯ್ಸ್ ಓವರ್ ಕೊಡೋದೇ ಬೆಸ್ಟ್ ಅನ್ನಿಸುತ್ತೆ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತೀನಿ. ನೋಡಿ, ಚಿತ್ರಾನ್ನ ಗೊಜ್ಜು ಆಗೇ ಹೋಯ್ತು. ಇಷ್ಟೇ ಚಿತ್ರಾನ್ನ ಗೊಜ್ಜು ಮಾಡೋದು. ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ಉಪ್ಪು ಅರಿಶಿನ ಹಾಕೋದು, ಆಮೇಲೆ ಅದು ತಣ್ಣಗಾದಮೇಲೆ ನಿಂಬೆಹಣ್ಣು ಹಿಂಡ್ಬಿಟ್ರೆ ಆಯಿತು, ಚಿತ್ರಾನ್ನ ಗೊಜ್ಜು ರೆಡಿ. ಈ ಕಡೆ ಕಡಲೆಕಾಳು ಉಸ್ಲಿನೂ ರೆಡಿ ಆಗ್ತಿದೆ. ಆಫ್ ಮಾಡಿದ್ದೀನಿ, ಯಾಕೆಂದರೆ ಅದು ಹಸಿಮೆಣ್ಸಿನ್ಕಾಯಿ ಸೀದೋಗ್ತಾ ಇತ್ತು, ಅದಕ್ಕೆ ಆಫ್ ಮಾಡಿದೆ. ಅದಾದಮೇಲೆ ಈ ಕಡೆ ಬರೋಣ ಅಂಥೇಳಿ. ಮತ್ತು ನನಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡಲ್ಲ. ಇವರು ಸುಮಾ ಗೌಡ್ರು ಅವರು
ದೈವಾಧೀನರಾಗಿದ್ದು ತುಂಬಾ ಒಂಥರ ದುಃಖ ತರೋಂಥ ವಿಷಯ ಅದು. ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ಒಂಥರ ಇನ್ನೋಸೆಂಟ್ ಅವರು, ತುಂಬಾ ಇನ್ನೋಸೆಂಟ್ ಅವರು. ಸ್ವಾತಿ ಗೌಡ ಅಂತ ಅವ್ರ ಮಮ್ಮಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು ಅದೇ ಅಂತಿದ್ದೆ, ಸ್ವಾತಿ ಗೌಡ ಅವ್ರ ಅಮ್ಮಂಗೆ ಏನೇನು ಆಸೆ ಇತ್ತು ಎಲ್ಲನೂ ಈಡೇರಿಸಿದ್ದಾರೆ. ದೇವರು ಅಷ್ಟು ಬೇಗ ಅವರಿಗೆ ಈಡೇರ್ಸೋಕ್ಕೆ ಇದಕ್ಕೆ ಏನಪ್ಪ ಟೈಮ್ ಕೊಟ್ಟಿದ್ದು. ಬೇಗ ಬೇಗ ನಿಮ್ಮ ಅಮ್ಮಂಗೆ ಏನೇನು ಮಾಡಬೇಕು ಮಾಡು ಅಂತನೋ ಏನೋ. ಸ್ವಾತಿ, ನಾವು ಬಾಯಿ ಮಾತಲ್ಲಿ ಹೇಳ್ಬೋದಮ್ಮ ನೀನು ಸಮಾಧಾನ ಮಾಡ್ಕೋ, ಧೈರ್ಯವಾಗಿರು ಅಂತ. ಬಟ್ ಅದು ಕಳ್ಕೊಳ್ಳೋ ಅಂಥ ವಸ್ತು ಅಲ್ಲ. ಕಳ್ಕೊಂಡಿರೋರಿಗೆ ಗೊತ್ತದು ಯಾವ ರೀತಿ ಅಂತೇಳಿ. ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ಧೈರ್ಯವಾಗಿರು. ನಿಮ್ಮ ಮಗನಿಗೋಸ್ಕರ, ಗಂಡಂಗೋಸ್ಕರ, ಮೇಯ್ನ್ ನಿಮ್ಮ ಅಪ್ಪಂಗೋಸ್ಕರ ನಿಮ್ಮ ಅಪ್ಪಾಜಿನ ಚೆನ್ನಾಗಿ ನೋಡ್ಕೊ. ಅಷ್ಟು ಹೇಳೋಕ್ಕಾಗತ್ತಷ್ಟೇ ನಾವು, ಇನ್ನೇನು ಮಾಡೋಕ್ಕಾಗಲ್ಲ. ನಾನು ನಮ್ಮ ಅಮ್ಮನ ಕಳ್ಕೊಂಡಿದ್ದೀನಿ. ಹೆಣ್ಮಕ್ಳಿಗೆ ತಾಯಿನೇ ಎಲ್ಲನೂ. ಏನೇ ಒಂದು ಕಷ್ಟ ಆದರೂ ತಾಯಿ ಇದ್ದರೆ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಏನು ಬರುತ್ತೋ ಜೀವನದಲ್ಲಿ ಎಲ್ಲನೂ ತಗೊಳ್ತಾ ಹೋಗ್ಬೇಕಂತೆ. ದೇವ್ರು ಇರ್ತಾನೆ. ನಿಮ್ಮಮ್ಮ ನಿನ್ನನ್ನು ಯಾವಾಗಲೂ ನೋಡ್ತಿರ್ತಾರೆ, ಅದಂತೂ ನಿಜ. ನಿಮ್ಮ ಮಮ್ಮಿ ನಿನಗೆ ನಿನ್ನ ಕುಟುಂಬಕ್ಕೆ ಸದಾ ಬೆಂಗಾವಲಾಗಿರ್ತಾರೆ, ಆಶೀರ್ವಾದ ಕೊಡ್ತಾರೆ. ಅದನ್ನು ನೆನೆಸ್ಕೊ, ನಗ್ನಗ್ತಾ ಇರು, ನಿಮ್ಮ ಅಪ್ಪಾಜಿನ ಚೆನ್ನಾಗಿ ನೋಡ್ಕೊ. ಇಷ್ಟು ಹೇಳ್ತೀನಿ ಅಷ್ಟೇ. ನನಗೆ ಆ ಒಂದು ವಿಷಯ ಕೇಳಿ ಅವತ್ತೆಲ್ಲ ನನಗೆ ತುಂಬಾ ಬೇಜಾರಾಗ್ಬಿಡ್ತು. ನಾನು ನಮ್ಮ ಮನೆಯವ್ರು ಯಾವಾಗಲೂ ನೋಡ್ತಿದ್ವಿ ಅವರು ಸುಮಗೌಡ್ರದ್ದು ವೀಡಿಯೋಸು. ಅವರು ರಾಜು ಸಾಕಲ್ಲ, ರಾಜು ಬಾ, ರಾಜು ಹಿಂಗೆ ಮಾಡು ಹಂಗೆ ಮಾಡು, ಎಷ್ಟು ತಮಾಷೆ ಅಂದರೆ ಅವ್ರ ಲಾಗ್ ನೋಡೋಕ್ಕೆ ಒಂಥರ ಖುಷಿ ಆಗೋದು ನನಗೆ. ಒಂಥರ ಇನ್ಸ್ಪಿರೇಷನ್ ಅವರೆಲ್ಲ ನಮಗೆ. ನನಗಂತೂ ನಾನು ವೀಡಿಯೋಸ್ ಮಾಡೋದಕ್ಕೆ ಇನ್ಸ್ಪಿರೇಷನ್ನೇ ಸ್ವಾತಿ, ಆಮೇಲೆ ಇವರು ನಿಖಿತಾ ಗೌಡ, ಮಧ್ಯಮ ಕುಟುಂಬದವರು, ಆಮೇಲೆ ಸ್ಯಾಮ್ ಸಮೀರು ಅಷ್ಟೇ ಅಪ್ಪ, ತುಂಬ ಕಷ್ಟದಿಂದ ಬಂದಿದ್ದಾರೆ ಅವರು. ಅವ್ರನ್ನ ನೋಡಿ ಮಕ್ಕಳೆಲ್ಲ ಕಲಿಬೇಕು ಅನಿಸುತ್ತೆ ನನಗೆ. ಈಗಿನ ಮಕ್ಕಳು ಅಂದರೆ ಯಾರು ದುಡಿಮೆ ಮಾಡಲ್ವೋ, ಓದಿಲ್ಲ ನಾನು ಹಂಗೆ ಹಿಂಗೆ ಅಂತ ಬ್ಯಾಡ್ ಹ್ಯಾಬಿಟ್ಸ್ ಕಲಿಯೋದು ಅವೆಲ್ಲ ಮಾಡಬಾರ್ದು. ಈಗ ಸೋಷಿಯಲ್ ಮೀಡ್ಯಾದಲ್ಲೇ ಒಂದು ಚೆನ್ನಾಗಿರೋದೇ ಇದೆ, ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಮಾಡೋ ಅಂಥದ್ದು ಅಲ್ವಾ, ಆ ಥರ ಮಾಡ್ಬೋದು. ನಾನೀಗ ಬಾಕ್ಸ್ ತೋರಿಸಿದ್ನಲ್ಲ, ಆ ಬಾಕ್ಸು ಮೀಶೋದಲ್ಲಿ ತಗೊಂಡಿದ್ದು. ನಾನು ಇದನ್ನು ಹೇಳ್ಕೊಂತ ಇದನ್ನೆಲ್ಲ ಮರ್ತೇ ಬಿಟ್ಟೆ. ಈಗ ಹೋಳಿಗೆ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಫಸ್ಟು ಒಗ್ಗರಣೆಗೆ ನಾನು ಮಸಾಲೆ ಎಲ್ಲ ರುಬ್ಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದಿಸ್ತೀನಿ, ಉಪ್ಪು ಬೆಲ್ಲ ಎಲ್ಲ ಹಾಕ್ಬಿಟ್ಟು. ಹಂಗಾದರೆ ಚೆನ್ನಾಗಿ ಹೋಳಿಗೆ ಸಾರು ಸ್ವಲ್ಪ ರುಚಿ ಕೊಡುತ್ತೆ. ಅದಕ್ಕೆ ಟೊಮೊಟೊನೂ ಹಾಕ್ತೀನಿ. ಈಗ ಟೊಮೊಟೊನೂ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಅಡುಗೆ ಮನೆ ತುಂಬಾ ಹರಡಿದೆ, ಯಾರು ಏನು ತಿಳ್ಕೊಬೇಡ್ರಿ. ಹಬ್ಬಗಳಲ್ಲಿ ಅಂದರೆ ಇದೇ ರೀತಿಯೇ. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಒಂದೊಂದೇ ಒಬ್ಬೊಬ್ಬಳೇ ಮಾಡಬೇಕಲ್ಲ, ಹಂಗಾಗಿ ಒಂದು ಸ್ವಲ್ಪ ಹಂಗಾಗತ್ತೆ. ಒಬ್ಬರು ಕಮೆಂಟ್ಸ್ ಹಾಕ್ಬಿಡ್ತಾರೆ, ಅದಕ್ಕೆ ಫಸ್ಟೇ ಹೇಳಿದ್ದೀನಿ. ಅದಕ್ಕೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಕೆಲವರು ಹೋಳಿಗೆ ಸಾರಿಗೆ ಬೆಲ್ಲ ಹಾಕೋದಿಲ್ಲ, ನಾವು ಹಾಕ್ತೀವಿ. ಉಪ್ಪು, ಹುಳಿ, ಬೆಲ್ಲ ಇದು 3 ಕರೆಕ್ಟಾಗಿದ್ದರೆ ಹೋಳಿಗೆ ಸಾರು ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಅದು ಕುದ್ದಂಗೆ ಈಗ ಇವತ್ತು ಮಾಡಿದ್ದು ನಾಳೆ ನಾಡಿದ್ದು ಹಂಗೆ 3 ದಿನ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಹೋಳಿಗೆ ಸಾರು. ನಾವು ಟೊಮ್ಯಾಟೊ ಹಿಂಗೆ ದಪ್ಪಕ್ಕೆ ಹಾಕ್ತೀನಿ. ಈ ಸಲ ಹಿಂಗೆ ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ, ತುಂಬ ದೊಡ್ಡದಿತ್ತು ಅಂಥೇಳಿ. ಇಲ್ಲಾಂದರೆ 4 ಭಾಗ ಮಾಡಿ ಹಾಕ್ಬಿಡ್ತೀನಿ ನಾನು. ಅದು ಸಿಕ್ಕಿದಾಗ ತಿನ್ನೋಕ್ಕೆ ಚೆನ್ನಾಗಿ, ಆ ಕಾರಣದಿಂದ ನಾನು ಆ ರೀತಿ ಹಾಕೋದು. ಈಗ ಹೋಳಿಗೆ ಸಾರು ಆಯಿತು. ಆಮೇಲೆ ಇದು ಚಿತ್ರಾನ್ನ ಗೊಜ್ಜು ಆಯಿತು. ಕಡಲೆಕಾಳು ಉಸ್ಲಿಗೆ ಈ ಕಡೆ ಹಾಕ್ತಿದ್ದೀನಿ ನೋಡಿರಿ. ಈರುಳ್ಳಿ ಹೆಚ್ಚುತ್ತಾ ಇದ್ದೀನಿ. ಎಲ್ಲ ಅವಾಗವಾಗೇ ಮಾಡ್ಕೊಂಡು ಮಾಡೋದು ಅಂದರೆ ಕಷ್ಟ. ನಾನು ಯಾವಾಗಲೂ ರೆಡಿ ಮಾಡ್ಕೊತಿದ್ದೆ, ಇವತ್ತೇ ಅವಾಗವಾಗ ಮಾಡ್ತಿದ್ದೀನಿ. ಯಾಕೆ ಹಿಂಗೆ ನೋಡ್ತಿದ್ದೀನಿ ಅಂದರೆ ಒಂದೊಂದು ಸಲ ಇದು ಮೊಬೈಲ್ ಆನ್ ಮಾಡಿಟ್ಟಿರ್ತೀವಲ್ಲ, ಆಫ್ ಆಗಿಬಿಡುತ್ತೆ.
ಹಂಗಾಗಿ ನೋಡ್ತಾ ಇದ್ದೆ. ಕಡಲೆಕಾಳು ಉಸ್ಲಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ಏನಾದರೂ ಒಂದು ಸೈಡ್ ಐಟಮ್ಸು ಖಾರದ್ದು ಅಂದರೆ ಹುಳಿ ಆಗಲಿ, ಕಡಲೆಕಾಳು ಉಸ್ಲಿ ಇಲ್ಲ ಕಡಲೆಬೇಳೆ ಉಸ್ಲಿ ಆ ಥರದ್ದಿದ್ರೇ ಚೆಂದ, ಆ ಊಟ ಫುಲ್ ಅಂತ ಆಗೋದು. ನೋಡಿರಿ, ಇದು ಬಿಸಿ ನೀರಲ್ಲಿ ನೆನೆಹಾಕಿದ್ದೆ, ತುಂಬ ಚೆನ್ನಾಗಿ ನೆಂದಿತ್ತು. ನಾವು ಅಡುಗೆ ಮಾಡೋ ಅಷ್ಟರಲ್ಲಿ ಅದು ನೆಂದ್ಬಿಡುತ್ತೆ. ಬಿಸಿ ಬಿಸಿ ಕುದಿಯೋ ನೀರು ಹಾಕಬೇಕು. ರಾತ್ರಿ ಏನು ಈಗ ರಾತ್ರಿ ನೆನೆಸೋದು ಮರ್ತೋಯ್ತು ಅಂದರೆ ಮಾತ್ರ ಈ ರೀತಿ ಮಾಡ್ಬೋದು, ಇಲ್ಲ ರಾತ್ರಿ ನೆನೆಸಿಡಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದೇ ವಿಷಲಿಗೆ ಬೇಯುತ್ತೆ ಅಷ್ಟೇ. ನೋಡಿರಿ, ಉಪ್ಪು ಹಾಕಿದೆ. ಆಮೇಲೆ ಇದು ಧನಿಯಾ ಪುಡಿ ಮೊನ್ನೆ ಮಾಡಿಸಿದ್ದೆ. ಯಾರಿಗಾದರೂ ಧನಿಯಾ ಪುಡಿ ಬೇಕು ಅಂದರೆ ಖಾರದ ಪುಡಿ, ಧನಿಯಾ ಪುಡಿ ಈಗ ಸದ್ಯಕ್ಕೆ ಎರಡೂ ಮಾಡಿಟ್ಟಿದ್ದೀನಿ. ಯಾರಿಗಾದರೂ ಬೇಕು ಅಂತಂದರೆ ನಾನು ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನೀವು ಡಯಲ್ ಮಾಡಿರಿ. ನಾನು ರೇಟ್ ಎಲ್ಲ ಎಷ್ಟು ಅಂತ ಫೋನ್ ಮಾಡಿದ್ರೆ ಹೇಳ್ತೀನಿ ನಾನು. ಆಮೇಲೆ ಇದು ಮಾಡ್ತೀನಿ, ವೆಜ್ ಆರ್ ನಾನ್ ವೆಜ್ ಮಸಾಲ ಪೌಡರ್ ಅಂಥೇಳಿ. ನೀವು ವೆಜ್ಜಿಗೂ ಹಾಕ್ಬೋದು, ನಾವೇನು ನಾನ್ ವೆಜ್ ಏನೂ ಮುಟ್ಟಿರಲ್ಲ. ಅದು ಪೌಡರ್ ಮಾಡೋದಷ್ಟೇ, ಮಸಾಲೆ ಎಲ್ಲ ಹಾಕಿ. ಅದು ನೀವು ಈಗ ಪಲ್ಯಗಳಿಗೆ, ಪಲಾವ್ಗೆ ಎಲ್ಲದಕ್ಕೂ ವೆಜ್ನವರು ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಅದು ಬೇಕು ಅಂದರೆ ನನಗೆ ಕಾಲ್ ಮಾಡಿರಿ, ನಾನು ನಂಬರ್ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದರೂ ಹಾಕ್ತೀನಿ, ಇಲ್ಲಾಂದರೆ ಇದರಲ್ಲೇ ನಾನು ಕೆಳಗಡೆ ನಂಬರ್ ಹಾಕ್ತೀನಿ. ನೋಡ್ತಾ ಇರ್ರಿ ಲಾಸ್ಟ್ವರೆಗೂ, ಸ್ಕಿಪ್ ಮಾಡಬೇಡ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ನಮಗೂ ಆವಾಗ ನೀವು ಮೋಟಿವೇಶನ್ ಕೊಟ್ಟಂಗಾಗುತ್ತೆ. ವೀಡಿಯೋಸ್ ಮಾಡಬೇಕಪ್ಪ, ನೋಡ್ತಿದ್ದಾರೆ ಜನ, ನಾವು ಮಾಡೋ ಒಂದು ಕೆಲಸಕ್ಕೆ ನೀವು ಬೆನ್ನು ತಟ್ಟಿದಂಗೆ ಅಷ್ಟೇ ನಮಗೆ. ನಾವೇನು ನಿಮ್ಮ ಹತ್ರ ಏನು ದುಡ್ಡು ಕೇಳಲ್ಲ, ಏನು ಕೇಳಲ್ಲ. ನಮಗೊಂದು ಈ ಥರ ಮೋಟಿವೇಶನ್ ಸಿಕ್ಕಿದರೆ ನಾವು ಇನ್ನೂ ಬೇರೆ ಥರ ಲಾಗ್ಸ್ ಎಲ್ಲ ಮಾಡ್ಬೋದು. ನಾನೀಗ ಸದ್ಯಕ್ಕೆ ಅಡುಗೆ ಮನೆದೇ ಲಾಗ್ ಮಾಡ್ತಾ ಇರೋದು. ಹೊರಗಡೆದು ಹೋದಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸಾಮಾನ್ಯ ನಾವೆಲ್ಲೂ ಹೋಗೋದಿಲ್ಲ, ಆಚೆ ಕಡೆ ಹೋದರೆ ಹಾಕ್ತೀನಿ. ಮಾಡಲೇಬೇಕು ಹೊರಗಡೆದು ಅಂತಂದರೆ ನಿಮಗೋಸ್ಕರ ಹೋಗಿ ವೀಡಿಯೋಸ್ ಹಾಕ್ತೀನಿ, ಆಯಿತಾ. ಆಮೇಲೆ ಅಷ್ಟೇ, ಗೋಧಿ ಪಾಯಸ ಮಾಡ್ತಿದ್ದೀನಿ. ಗೋಧಿ ಪಾಯಸಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತುಪ್ಪದಲ್ಲೇ ಗೋಧಿ ನುಚ್ಚಿನ ಫ್ರೈ ಮಾಡಬೇಕು. ಅದು ವೈಟ್ ಕಲರ್ ಬಬಲ್ಸ್ ಥರ ಬರುತ್ತೆ, ಅಂದರೆ ವೈಟ್ ಕಲರ್ ಆಗುತ್ತೆ. ಆ ಒಂದು ಇದ್ರ ಬರೋವರೆಗೂ ನಾವು ಗೋಧಿನ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಆಮೇಲೆ ಈಗ ನಾವು 1 ಗ್ಲಾಸು ಗೋಧಿ ನುಚ್ಚು ಹಾಕಿದರೆ ಅದಕ್ಕೆ 4-5 ಗ್ಲಾಸು ನೀರು ಹಾಕಿ ನಾವು ವಿಷಲ್ನ ಕೂಗಿಸ್ಬೇಕಾಗತ್ತೆ, ಕುಕ್ಕರ್ ಕೂಗಿಸ್ಬೇಕು. ನಾವು ಈಗ 1 ಗ್ಲಾಸಿಗೆ 2-3 ಗ್ಲಾಸ್ ನೀರು ಹಾಕಿದರೆ ತುಂಬ ಗಟ್ಟಿ ಆಗಿಬಿಡುತ್ತದು. ಅದಕ್ಕೇ 1 ಗ್ಲಾಸು ಗೋಧಿ ನುಚ್ಚಿಗೆ 5 ಗ್ಲಾಸು ನೀರು ಹಾಕಬೇಕು. ನೀರು ಹಾಕಿ ನೀವೊಂದು 3 ವಿಷಲ್ ಕೂಗಿಸ್ಬೇಕು. 3 ವಿಷಲ್ ಕೂಗಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೇ ಆಮೇಲೆ 1 ಗ್ಲಾಸ್ ಗೋಧಿ ನುಚ್ಚಿಗೆ ನಾನು 1.5 ಗ್ಲಾಸು ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಇದು ಚಕ್ಕೆ ಪುಡಿ ಏಲಕ್ಕಿ ಪುಡಿ ಹಾಕ್ಬೇಕು. ಅದಕ್ಕೆ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಹಾಲು ಹಾಕಬೇಕು. ಹಾಲು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ತುಪ್ಪದಲ್ಲಿ ಫ್ರೈ ಮಾಡಿರೋ ಅಂಥ ಗೋಡಂಬಿ, ದ್ರಾಕ್ಷಿ, ನಿಮಗೇನು ಬೇಕೋ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು, ಗೋಧಿ ಪಾಯಸ ರೆಡಿ ಆಗುತ್ತೆ. ಈಗ ನೋಡಿರಿ, ನಾನು ನೀರು ಹಾಕ್ತಿದ್ದೀನಿ. 5 ಗ್ಲಾಸ್ ನೀರು ಹಾಕಬೇಕು. ಇಷ್ಟೇ ಮಾಡಿದ್ದು. ಕೋಸಂಬರಿಗೆ ಇನ್ನೇನು ಒಗ್ಗರಣೆ ಹಾಕೋದಷ್ಟೇ. ಒಗ್ಗರಣೆ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ಮುಗೀತು, ಕೋಸಂಬರಿನೂ ರೆಡಿ ಆಗುತ್ತೆ. ರೈಸ್ ಒಂದು ಇಡಬೇಕು. ಇದೆಲ್ಲ ಆದಮೇಲೆ ರೈಸ್ ಇಡೋಣ ಅಂಥೇಳಿ ಫಸ್ಟ್ ಇವನ್ನೆಲ್ಲ ಮಾಡ್ಕೊತಿದ್ದೀನಿ.
ಫಸ್ಟು 4 ಗ್ಲಾಸ್ ಹಾಕಿದೆ, ಮತ್ತೆ 1 ಗ್ಲಾಸ್ ಹಾಕಿದೆ. 4 ಗ್ಲಾಸ್ ಅಂದರೆ ಅದು ತುಂಬಾ ಒಂಥರ ಈ ಕಡೆ ಇದು ಅಲ್ಲ, ನೀರು ಅಲ್ಲ, ಈ ಕಡೆ ಗಟ್ಟಿನೂ ಅಲ್ಲ, ಆ ರೀತಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಇನ್ನೊಂದು ಗ್ಲಾಸ್ ನೀರು ಹಾಕಿದೆ. ಆವಾಗ ಚೆನ್ನಾಗಾಗಿತ್ತು. ನೋಡಿ ಫ್ರೆಂಡ್ಸ್, ಈಗ ಕಡಲೆಕಾಳು ಉಸ್ಲಿ ಈ ಥರ ಆಗಿದೆ. ನೀರು ಸ್ವಲ್ಪ ಜಾಸ್ತಿ ಆಯಿತು, ಅದಕ್ಕೆ ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೀನಿ. ಅದು ಇದಾದಮೇಲೆ ಇದು ಕಾಯಿ ತುರಿ ಹಾಕ್ಬಿಡ್ತೀನಿ. ಕಾಯಿ ತುರಿನೂ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಿಂಬೆಹಣ್ಣು ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಿದ್ದೀನಲ್ಲ, ಅದಕ್ಕೊಂದು ಸ್ವಲ್ಪ ಹಿಂಡ್ತೀನಿ. ನೋಡ್ರಿ, ಇದು ನಿಂಬೆಹಣ್ಣು ಹಾಕ್ಬೇಕು, ಈ ರೀತಿ ಕೈ ಆಡಿಸ್ಬೇಕು. ಚಿತ್ರಾನ್ನ ಕಲಸೋವಾಗ ಕಾಯಿ ಹಾಕಿದ್ರೆ ಸಾಕು. ಇಲ್ಲಾಂದರೆ ಇದಕ್ಕೇನೆ ನಾವು ಬಿಸಿ ಮಾಡೋವಾಗ್ಲೇ ಕಾಯಿ ತುರಿ ಆಮೇಲೆ ಇದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಚೆನ್ನಾಗಿರೋದು. ಬಟ್ ನಾನು ಹಾಕ್ಲಿಲ್ಲ, ಮರ್ತ್ಬಿಟ್ಟೆ. ಈಗ ಬಿಸಿ ಮಾಡಿದ್ರೆ ನಿಂಬೆಹಣ್ಣು ಹಾಕಿದ್ದೀವಲ್ಲ, ಒಂಥರ ಕಹಿ ಕಹಿ ಆಗ್ಬಿಡುತ್ತೇನೋ, ಅದಕ್ಕೆ ಬೇಡ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕೋಸಂಬರಿಗೆ ಸ್ವಲ್ಪ ಒಗ್ಗರಣೆ ಮಾಡಿದ್ದೀನಿ, ಅದನ್ನೊಂಚೂರು ಕಳಿಸ್ಬಿಟ್ರೆ ಅನ್ನಕ್ಕಿಟ್ರೆ ಆಯ್ತು. ಕೋಸಂಬರಿನ ಇದಕ್ಕೆ ಹಾಕಿ ಕಲಿಸ್ತೇನೆ. ಸ್ವಲ್ಪ ಮಜ್ಜಿಗೆಗೆ ಸ್ವಲ್ಪ ಒಗ್ಗರಣೆ ಇಟ್ಕೊಳ್ತೀನಿ, ಚೆನ್ನಾಗಿರುತ್ತೆ ಮಜ್ಜಿಗೆಗೆ ಹಾಕಿದ್ರೆ. ಇದು ಮೊಬೈಲ್ ಒಂದೊಂದ್ಸಲಿ ಆಫ್ ಆಗಿಬಿಡುತ್ತೆ, ಅದಕ್ಕೆ ನೋಡ್ರಿ ಒಗ್ಗರಣೆ ಹಾಕಿ ಕಲಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ನಾನು ಹಾಕಿಲ್ಲ ಇವತ್ತು. ಬರೀ ಇದೆ ಹೆಸರುಬೇಳೆದೇ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ನೋಡ್ರಿ, ಗ್ಲಾಸಿಂದು ಡಿಮಾರ್ಟಲ್ಲಿ ತಗೊಂಬಂದೆ. 29 39 ಇರಬೇಕು, ತುಂಬ ಚೆನ್ನಾಗಿದೆ. ಇನ್ನೊಂದು ಹಾಕೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಕೋಸಂಬರಿ ಮಾಡಿ ಒಂದು ಬಿಸಿಲಲ್ಲಿ, ಈಗ ಬಿಸಿಲು ಬೇಸಿಗೆಗಾಲ ಅಲ್ಲ, ಇದಾಗ್ಬಿಡುತ್ತೆ. ಅದಕ್ಕೆ ಎತ್ತಿಟ್ಬಿಡ್ಬೇಕು, ಕೂಲಿರೋ ಜಾಗದ ಹತ್ರ ಎತ್ತಿಟ್ಬಿಡ್ಬೇಕು. ಕಡಲೆಕಾಳು ಉಸ್ಲಿನ ಇದು ತೆಗೆದುಬಿಡ್ತೀನಿ. ಕುಕ್ಕರು ಬೇಕಿಲ್ಲ ಅದಕ್ಕೆ. ಕಡಲೆಕಾಳು ಉಸ್ಲಿನೂ ಆಯಿತು, ಸಾಕು. ನೋಡಿ ಫ್ರೆಂಡ್ಸ್, ಈಗ ಇದು ವಿಷಲ್ ಬಿಟ್ಟಿದೆ ಇದ್ರದ್ದು.
ಗೋಧಿ ಪಾಯಸದ್ದು ನಾನು ಹಾಕಿದ್ನಲ್ಲ ಅದು ನೋಡ್ರಿ ಈ ರೀತಿ ಬೆಂದಿದೆ. ಇಷ್ಟು ನೀರಿದ್ರೆ ಸಾಕು, ಯಾಕೆಂದರೆ ನೀರಿದ್ರೇ ಅದು, ಇಲ್ಲಾಂದರೆ ಗಟ್ಟಿಗಾಗ್ಬಿಡುತ್ತೆ. ನಾನೀಗ ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ. ನೀವು ಯಾವ ಲೋಟದಲ್ಲಿ ಹಾಕಿದ್ರೋ ಆ ಲೋಟದಲ್ಲಿ ನೀವು 1 ಲೋಟ ಹಾಕಿದ್ರು ಸಾಕು. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ 1.5 ಲೋಟ ಹಾಕಬೇಕು. ಈಗ ಇದಕ್ಕೇನೆ ಬೆಲ್ಲ ಹಾಕಿ ಕುದಿಸ್ಬೇಕು. ಸಕ್ಕರೆನೂ ಹಾಕ್ತಾರೆ ಕೆಲವರು, ನಾನು ಬೆಲ್ಲ ಹಾಕ್ತಿದ್ದೀನಿ. ಸಕ್ಕರೆ ಜಾಸ್ತಿ ತಿನ್ನಬಾರ್ದಲ್ಲ, ಅದಕ್ಕೆ ಸಾರಿಗೆ ಚೂರು ಬೆಲ್ಲ. ನಾನು ಒಂದು ಫುಲ್ಲು ಇದಿರುತ್ತಲ್ಲ ಈ ಥರ, ಇದನ್ನು ಫುಲ್ ಒಂದು ಹಾಕಿದ್ದೀನಿ ಬೆಲ್ಲನ. ಆಮೇಲೆ ಬೆಲ್ಲ ನೀವು ಸ್ಟೋರ್ ಮಾಡೋವಾಗ ಈ ರೀತಿ ದಪ್ಪ ಕವರಲ್ಲಿ ಈ ಥರ ಹಿಂಗೆ ಸ್ಟೋರ್ ಮಾಡಿಬಿಟ್ಟು ನೀವು ಪ್ಲಾಸ್ಟಿಕ್ ಡಬ್ಬಿಲಿಟ್ಟರೆ ಏನೇನೂ ಆಗಲ್ಲ. ಕೆಲವೊಂದ್ಸಲಿ ರಸ ಬಿಟ್ಕೊಳ್ಳುತ್ತಲ್ಲ, ಆ ರೀತಿ ಏನೂ ಬಿಟ್ಕೊಳ್ಳೋದಿಲ್ಲ. ನೋಡ್ರಿ, ಇದು ಬೆಲ್ಲ ಎಲ್ಲ ಕರಗಬೇಕು. ಬೆಲ್ಲ ಎಲ್ಲ ಕರಗೋದ ಮೇಲೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಕುದಿಸಿ ಇನ್ನೊಂದು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ದ್ರಾಕ್ಷಿ ಗೋಡಂಬಿ ಹುರಿದು ಹಾಕ್ಬೇಕು ಇದಕ್ಕೆ. ಅದೊಂದು ಚೂರು ಮಾಡ್ತೀನಿ ನಾನು. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ ಸ್ವಲ್ಪ ಹಾಲು ಹಾಕಬೇಕು. ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಲು ಹಾಕ್ತೀನಿ. ನಿಮಗೆ ಹಾಲು ಹಾಕಿದಾಗ ಇದು ಗಟ್ಟಿ ಬಂದ್ಬಿಡುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇದೆ. ಆಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಆಗ್ಬಿಡುತ್ತೆ. ಇದು ಗೋಡಂಬಿ ದ್ರಾಕ್ಷಿ ಹುರಿದಿದ್ದೀನಿ ತುಪ್ಪದಲ್ಲಿ, ಅದನ್ನು ಹಾಕ್ಬಿಡ್ತೀನಿ. ಪಾಯಸ ಎಲ್ಲ ಆದಮೇಲೆ ಒಂದ್ಸಲಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ನೋಡಿ, ಗೋಧಿ ಪಾಯಸ ನೋಡ್ರಿ ಈ ರೀತಿ ಆಗಿದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ತುಂಬ ಚೆನ್ನಾಗಿತ್ತು ಪಾಯಸ. ಗೋಧಿ ಪಾಯಸ ರೆಡಿ ಆಯಿತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ಆಮೇಲೆ ಕಡಲೆಕಾಳು ಉಸ್ಲಿ, ಕೋಸಂಬರಿ, ಚಿತ್ರಾನ್ನ ಗೊಜ್ಜು ಮತ್ತು ಹೋಳಿಗೆ ಸಾರು. ರೈಸ್ಗೆ ಇಟ್ಟಿದ್ದೀನಿ. ಈಗ ಮಜ್ಜಿಗೆಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ರೈಸ್ ಒಂದಾದರೆ ಮುಗೀತು, ಕೂತ್ಕೊಂಡು ಬ್ಯಾಟಿಂಗ್ ಮಾಡ್ಬೋದು. ಈಗ ಇವೆಲ್ಲ ಆದಮೇಲೆ ಎಲ್ಲನೂ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಯಾಕೆ ಅಂದರೆ ಅದು ಸೇಫ್ಟಿಗೆ ಲಿಡ್ಡು ಯಾವಾಗಲೂ ಕ್ಲೋಸ್ ಇರಬೇಕು. ಏನೇ ಮಾಡಿರಿ ನೀವು ಅಡುಗೆ, ಅದಾಗಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಡಿ. ಇದೊಂದು ಟಿಪ್ಸ್ ಎಲ್ರಿಗೂ ಅಷ್ಟೇ. ಕೆಲವೊಬ್ಬರು ಲಿಡ್ ಕ್ಲೋಸ್ ಮಾಡೋದೇ ಇಲ್ಲ, ಹಂಗೆ ಬಿಟ್ಬಿಡ್ತಾರೆ. ಸಾಮಾನ್ಯ ಯಾರೂ ಬಿಡೋದಿಲ್ಲ, ಮರ್ತು ಬಿಟ್ಟಿರ್ತಾರೆ ಅಷ್ಟೇ. ಇಷ್ಟೇ. ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪಾತ್ರೆ ಎಲ್ಲ ಬೆಳಗಾಯಿತು, ಎಲ್ಲ ಕ್ಲೀನ್ ಮಾಡಿ ಮುದ್ದು ಮುದ್ದು ಗೌರಿ ಕೈಲಾಸ ಖಾಲಿ ಖಾಲಿ ಕರಕೂಟವೆಲ್ಲ ಇದ್ದರು ಕೋಟಿ ಕೋಟಿ ಶೃಂಗಾರಕ್ಕಿಲ್ಲವೇ